ಒಂದು ಕಡೆ ಬ್ರೇಕ್ಫಾಸ್ಟು, ಇನ್ನೊಂದು ಕಡೆ ಮೀನೂಟ, ಇದೆಲ್ಲವೂ ಕೂಡ ನಡೀತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಸದ್ದು ಮಾಡ್ತಾ ಇದೆ. ಬ್ರೇಕ್ಫಾಸ್ಟ್ನಲ್ಲಿ ನಾಟಿ ಕೋಳಿ ಇಡ್ಲಿ ತಿಂದ್ಕೊಂಡು ಮಾತುಕತೆ ನಡೆಯುತ್ತೆ. ಅದಾದ ಮೇಲೆ ಇವತ್ತು ಮೀನೂಟದೊಂದಿಗೆ ಮಾತುಕತೆ ನಡೀತಾ ಇರುತ್ತೆ. ಸಹಜವಾಗಿಯೇ ರಾಜಕಾರಣಿಗಳು ಜೊತೆ ಸೇರಿದಾಗ ರಾಜಕೀಯದ ಬಗ್ಗೆನೇ ಚರ್ಚೆ ಆಗತ್ತೆ ಅನ್ನುವಂತಹ ನಿರೀಕ್ಷೆ ಇದ್ದೇ ಇದೆ. ಯಾಕಂದರೆ ಸಾಮಾನ್ಯ ಜನರೇ ಒಬ್ಬರು ಇನ್ನೊಬ್ಬರನ್ನ ಭೇಟಿ ಮಾಡಿದಾಗ ಅಥವಾ ಯಾರಿಗೂ ಸ್ವಲ್ಪ ರಾಜಕೀಯದ ಆಸಕ್ತಿ ಇದ್ದಾಗ ಅಂಥವ್ರು ಇನ್ನೊಬ್ಬರನ್ನ ಭೇಟಿಯಾದ ತಕ್ಷಣ ಕೇಳುವ ಮೊದಲ ಪ್ರಶ್ನೆನೇ ಇತ್ತೀಚೆಗೆ ಕರ್ನಾಟಕದಲ್ಲಿ ಯಾವುದು ಅಂತಂದರೆ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ, ಯಾವಾಗ ಆಗ್ತಾರೆ, ಈ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಹೀಗಿರುವಾಗ ಅದೇ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಅವರ ನಡುವೆ ರಾಜಕೀಯದ ಚರ್ಚೆ ಆಗೇ ಆಗುತ್ತೆ ಅನ್ನುವಂತಹ ನಂಬಿಕೆ ಇದ್ದೇ ಇದೆ. ನಿನ್ನೆ ಶಿವಕುಮಾರ್ ಅವರ ಮನೆಯಲ್ಲಿ ನಾಟಿ ಕೋಳಿ ಇಡ್ಲಿ, ಇವತ್ತು ಮಂಗಳೂರಿನಲ್ಲಿ ಮೀನು. ಸಿದ್ದರಾಮಯ್ಯನವರು ರಾಜಕೀಯದ ಚದುರಂಗದಾಟದಲ್ಲಿ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂತಹ ದಾಳಗಳನ್ನು ಉರುಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಯಾವುದೇ ಅನುಮಾನಗಳಿಲ್ಲ. ಕುರ್ಚಿ ಬಿಟ್ಟು ಹೋಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಇದ್ದೇ ಇದ್ದರೂ ಕೂಡ ಅದು ಅಷ್ಟು ಸುಲಭದ ಪ್ರಕ್ರಿಯೆ ಆಗುವ ಸಾಧ್ಯತೆಗಳು ಇಲ್ಲ. ಹಾಗೊಂದು ವೇಳೆ ಅಂತಹ ದಿನ ಬಂತು ಅಂತೇಳಿ ಆದರೆ ಈ ಚದುರಂಗದಾಟದಲ್ಲಿ ಸಿದ್ದರಾಮಯ್ಯನವರು ಉರುಳಿಸಬಹುದಾಗಿರುವ ದಾಳ ಯಾವುದು ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿಯೇ ಇದೆ. ಮಂಗಳೂರು ವಿಶ್ವವಿದ್ಯಾಲಯದ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಕೆ.ಸಿ. ವೇಣುಗೋಪಾಲ್ ಹಾಗೂ ಸಚಿವರೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ಮೀನೂಟ ಮಾಡಿದ್ದಾರೆ. ವೇಣುಗೋಪಾಲ್ ಜೊತೆಗೆ ಚರ್ಚೆಯ ಬೆನ್ನಲ್ಲೇ ಸಚಿವರೊಂದಿಗೂ ಕೂಡ ಲಂಚ್ ಮೀಟಿಂಗ್ ನಡೆದಿದೆ. ಭಾಳಷ್ಟು ವಿಚಾರಗಳ ಬಗ್ಗೆ ಅಲ್ಲಿ ಚರ್ಚೆ ಆಗಿರುವ ಸಾಧ್ಯತೆ ಇದೆ, ನಿರೀಕ್ಷೆಗಳು ಕೂಡ ಇದ್ದಾವೆ. ಹಾಗಾದರೆ ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಏನೆಲ್ಲ ಮಾತುಕತೆ ನಡೆದಿರಬಹುದು ಅನ್ನುವಂತಹ ವಿಚಾರವನ್ನು ಮೊದಲಿಗೆ ನೋಡೋಣ. ಯಾಕಂದರೆ ಇವತ್ತು ಗುರು ಗಾಂಧಿ ಸಂವಾದದ ಶತಮಾನೋತ್ಸವವನ್ನು ಮಂಗಳೂರಿನ ಕೊಣಾಜೆಯಲ್ಲಿ ಆಚರಿಸಲಾಗಿದೆ. ಬಿ.ಕೆ. ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರೂಪುಗೊಳಿಸಲಾಗಿತ್ತು. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವಾಗಿ ಇದನ್ನು ಮಾಡೋ ಬದಲಿಗೆ ಇದನ್ನು ಗುರು ಗಾಂಧಿ ಕಾರ್ಯಕ್ರಮದ ಸ್ವರೂಪದಲ್ಲಿ ಅದನ್ನು ರೂಪಿಸಲಾಗಿತ್ತು. ಆದರೆ ಈ ಗುರು ಗಾಂಧಿ ಕಾರ್ಯಕ್ರಮಕ್ಕಾಗಿ ಕೆ.ಸಿ. ವೇಣುಗೋಪಾಲ್ ಅವರು ಕೇರಳದ ನಾಯಕರು ಅನ್ನುವಂತಹ ಕಾರಣಕ್ಕಾಗಿಯೂ ಕೂಡ ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಕರೆಸಿಕೊಳ್ಳಲಾಗಿದೆ. ಹೈಕಮಾಂಡ್ ನಾಯಕರು ಹೌದು, ಜೊತೆಗೆ ಕೇರಳದ ಸಂಸದರು ಹೌದು. ಈ ಕಾರಣಕ್ಕೆ ಕೆ.ಸಿ. ವೇಣುಗೋಪಾಲ್ ಅವರನ್ನು ಕರೆಸಿಕೊಳ್ಳಲಾಗಿತ್ತು. ಕುರ್ಚಿ ಕಚ್ಚಾಟ, ಬ್ರೇಕ್ಫಾಸ್ಟ್ ಸಂಧಾನ ಮಧ್ಯೆಯೇ ಮೆಗಾ ಮೀಟಿಂಗ್ ಇವರಿಬ್ಬರ ನಡುವೆ ಕೂಡ ನಡೆದಿದೆ. ಭಾಳ ಒಳ್ಳೆ ಟರ್ಮ್ಸಲ್ಲಿ ಇದ್ದಾರೆ ಇವರಿಬ್ಬರು ಕೂಡ, ಸಿದ್ದರಾಮಯ್ಯ ಮತ್ತು ಕೆ.ಸಿ. ವೇಣುಗೋಪಾಲ್ ಅನ್ನುವಂಥದ್ದು. ರಾಜಕೀಯವಾಗಿ ಕಾಂಗ್ರೆಸ್ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಚಾರಗಳೇ. ಭಾಳ ನಗ್ತ ಇಬ್ಬರು ಮಾತುಕತೆಯನ್ನು ನಡೆಸಿದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯದ ಗೆಸ್ಟ್ ಹೌಸ್ನಲ್ಲಿ ಸಿದ್ದರಾಮಯ್ಯ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರು ಸುಮಾರು 10 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ ಅಂತ ಹೇಳಿ. ಯಾವ ವಿಚಾರದ ಬಗ್ಗೆ ಚರ್ಚೆ ನಡೆಸಿದ್ದಾರೆ, ಏನು ಮಾತುಕತೆ ನಡೆದಿದೆ, ಯಾವ ನಿರ್ಧಾರಗಳೇನಾದರೂ ಆಗಿದೆಯಾ, ಇದರ ಬಗ್ಗೆ ಅನುಮಾನಗಳಿದ್ದಾವೆ ಹೊರತು ಕನ್ಫರ್ಮೇಷನ್ಸ್ ಇಬ್ಬರು ಕಡೆಯಿಂದ ಕೂಡ ಇಲ್ಲ. ಯಾಕಂದರೆ ಅವರಿಬ್ಬರೇ ಕುಳಿತುಕೊಂಡು ಮಾತನಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಗುರು ಗಾಂಧಿ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಬಂದಾಗ ಈ ಚರ್ಚೆ ನಡೆದಿದೆ. ನಾರಾಯಣ ಗುರುಗಳು ಹಾಗೂ ಮಹಾತ್ಮ ಗಾಂಧೀಜಿಯವರ ನಡುವೆ ನಡೆದಂತಹ ಮೊದಲ ಸಂವಾದ ಕೇರಳದಲ್ಲಿ ನಡೆದಿತ್ತು. ಆ ಸಂವಾದದ ಶತಮಾನೋತ್ಸವವನ್ನು ಆಚರಿಸಲಾಗ್ತಾ ಇದೆ. ಅವರಿಬ್ಬರ ನಡುವೆ ನಡೆದಿರುವಂತಹ ಸಂವಾದದ ಬಗೆಗಿನ ಶತಮಾನೋತ್ಸವವನ್ನು ಆಚರಿಸಲಾಗ್ತಾ ಇದೆ. ಕಾಂಗ್ರೆಸ್ ನಾಯಕ ಬಿ.ಕೆ. ಹರಿಪ್ರಸಾದ್ ಅವರು ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಕುರ್ಚಿ ಕಚ್ಚಾಟ, ಹೈಕಮಾಂಡ್ ಸಂಧಾನ ಸೂತ್ರದ ಬಗ್ಗೆಯೂ ಕೂಡ ಸಮಾಲೋಚನೆ ಆಗಿರಬಹುದಾ ಅನ್ನುವ ಅನುಮಾನವೂ ಕೂಡ ಇದ್ದೇ ಇದೆ. ಮುಖ್ಯಮಂತ್ರಿ ಹಾಗೂ ಕೆ.ಸಿ. ವೇಣುಗೋಪಾಲ್ ಅವರ ನಡುವೆ ಅಂಥದ್ದೊಂದು ಚರ್ಚೆಯೂ ಕೂಡ ಏನಾದರೂ ನಡೆದಿದೆಯಾ ಅಂತ ಹೇಳಿ. ಸಿದ್ದರಾಮಯ್ಯ ಮತ್ತು ಕೆ.ಸಿ. ವೇಣುಗೋಪಾಲ್ 10 ನಿಮಿಷದ ಗುಟ್ಟು ಎಲ್ಲವೂ ಗುಪ್ತಾಗಿಯೇ ಇದೆ. ಯಾಕಂದರೆ ಅವರಿಬ್ಬರೇ ಕುಳಿತುಕೊಂಡು ಮಾತನಾಡಿರೋದ್ರಿಂದಾಗಿ ಏನು ಮಾತನಾಡಿರಬಹುದಪ್ಪ ಅನ್ನುವಂತಹ ಅನುಮಾನ ಇದ್ದೇ ಇದೆ. ಆದರೆ ಕೇವಲ ಉಭಯ ಕುಶಲೋಪರಿ ಅಷ್ಟೇ ಆಗಿರೋದು ನಮ್ಮ ನಡುವೆ, ಬೇರೆನೇನು ಇಲ್ಲ ಅನ್ನುವಂತಹ ಸಮಜಾಯಿಷಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಅಂದರೆ ಅವರಿಬ್ಬರ ನಡುವಿನ ಮಾತುಕತೆಗಳು ಕೇವಲ ಉಭಯ ಕುಶಲೋಪರಿಗೆ ಅಷ್ಟೇ ಸೀಮಿತ ಆಗಿತ್ತೆ ಹೊರತು ರಾಜಕೀಯವಾಗಿ ಬಹಳ ಪ್ರಮುಖ ತೀರ್ಮಾನಗಳ ಬಗ್ಗೆ ಏನೂ ಕೂಡ ಹೋಗಿಲ್ಲ, ಚರ್ಚೆ ಆಗಿಲ್ಲ ಅನ್ನೋಂಥ ಬಗ್ಗೆಯೂ ಕೂಡ ಇರುವಂಥದ್ದು. ವೇಣುಗೋಪಾಲ್ ಮತ್ತು ಕೆ.ಸಿ. ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯನವರ ನಡುವೆ ನಡೆದಿರುವಂತಹ ಮಾತುಕತೆ. ಆದರೆ ಇದಾದ ನಂತರ ಸಿ.ಎಂ. ಸಿದ್ದರಾಮಯ್ಯನವರು ಸ್ಪೀಕರ್ ಯು.ಟಿ. ಖಾದರ್ ಅವರು, ಯಾಕಂದರೆ ಯು.ಟಿ. ಖಾದರ್ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರತಕ್ಕಂತಹ ಕಾರ್ಯಕ್ರಮ ಇದು. ಹಾಗೆಯೇ ಇತರೆ ನಾಯಕರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು.
ಇಲ್ಲಿ ಕೆ ಸಿ ವೇಣುಗೋಪಾಲ್ ಮತ್ತು ಸಚಿವರೊಂದಿಗೆ ಸಿದ್ದರಾಮಯ್ಯನವರು ಮೀನೂಟವನ್ನು ಮಾಡಿದ್ದಾರೆ. ಅಲ್ಲಿ ಪಕ್ಷದ ನಾಯಕರುಗಳು ಕೂಡ ಇದ್ದರು, ಸಚಿವರುಗಳು ಕೂಡ ಇದ್ದರು, ಸಿದ್ದರಾಮಯ್ಯನವರ ಆಪ್ತರು ಕೂಡ ಇದ್ದರು. ಹೀಗಾಗಿ ಮಂಗಳೂರಿನ ಕಾರ್ಯಕ್ರಮಕ್ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಇರಲಿಲ್ಲ. ನೋಡಿ, ಈ ಕಾರ್ಯಕ್ರಮಕ್ಕೆ KPCC ಅಧ್ಯಕ್ಷರಾಗಿರ್ತಕ್ಕಂತಹ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರಿಗೆ ಆಹ್ವಾನ ಇರಲಿಲ್ಲ. ಇಲ್ಲಿ ಬೇರೆ ಬೇರೆಯವರು ಬಂದಿದ್ದಾರೆ, ಆದರೆ KPCC ಅಧ್ಯಕ್ಷರಿಗೆ ಆಹ್ವಾನ ಇರಲಿಲ್ಲ. ಹಾಗಾಗಿ ಅವರು ಹೋಗಿಲ್ಲ. ಕೆ ಸಿ ವೇಣುಗೋಪಾಲ್ ಜೊತೆಗೆ ಮಾತನಾಡೋದಕ್ಕೆ CMಗಷ್ಟೇ ಅವಕಾಶ ಇದರಿಂದಾಗಿ ಸಿಕ್ಕಿತ್ತು. ಇವತ್ತು ಅಲ್ಲಿ ಮಾತುಕತೆಯನ್ನು ನಡೆಸೋದಕ್ಕೆ, ಭೇಟಿಯಾಗೋದಕ್ಕೆ, ಚರ್ಚೆ ನಡೆಸೋದಕ್ಕೆ CMಗೆ ಮಾತ್ರ ಅವಕಾಶ ಸಿಕ್ಕಿತ್ತು. ಗುರು ಗಾಂಧಿ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮದ ಬಳಿಕ ಸಚಿವರೊಂದಿಗೆ CM ಅವರು ಔತಣವನ್ನು ಮಾಡಿದ್ದಾರೆ, ಮಧ್ಯಾಹ್ನದ ಊಟವನ್ನು ಮಾಡಿದ್ದಾರೆ. ಗುರು ಗಾಂಧಿ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮದ ಬಳಿಕ ಸಚಿವರೊಂದಿಗೆ CM ಅವರ ಔತಣ ಇತ್ತು. ಕಾವೇರಿ ಅತಿಥಿ ಗೃಹದಲ್ಲಿ ಮೀನೂಟವನ್ನು ಸವಿದಿದ್ದಾರೆ CM ಸಿದ್ದರಾಮಯ್ಯ, ಕೆ ಸಿ ವೇಣುಗೋಪಾಲ್, ಸಚಿವರುಗಳು ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. MLCಗಳು ಕೂಡ ಇದ್ದರು. ಅದರಲ್ಲಿ KPCCಯ ಕಾರ್ಯಾಧ್ಯಕ್ಷರಿದ್ದರು, ಸಚಿವರುಗಳಿದ್ದರು. ಮೀನೂಟ ಮಾಡಿಕೊಂಡೇ ಆಪ್ತ ಸಚಿವರುಗಳೊಂದಿಗೆ CM ಮತ್ತು KCB ಸಭೆಯನ್ನು ನಡೆಸಿದ್ದಾರೆ. ಸಹಜವಾಗಿ ಒಂದಿಷ್ಟು ಚರ್ಚೆಗಳಾಗಿರ್ತವೆ ಹೊರತು ಬಹಳ ವಿಸ್ತೃತವಾಗಿ, ಬಹಳ ಆಳವಾದಂತಹ ಯಾವುದೇ ನಾಯಕತ್ವ ಬದಲಾವಣೆಯ ಬಗ್ಗೆ ಎಲ್ಲ ಹೀಗೆ ಮೀನೂಟ ಮಾಡ್ಕೊಂಡು ಚರ್ಚೆ ಮಾಡೋದಿಲ್ಲ. ಆದರೆ ಸಾಮಾನ್ಯವಾಗಿ ಕೆಲವೊಂದು ಚರ್ಚೆಗಳು, ಕೆಲವರ ಮನಸ್ಸಿನಲ್ಲಿರ್ತಕ್ಕಂತಹ ವಿಚಾರಗಳು ಇವೆಲ್ಲವೂ ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನಗಳು ನಡೀತವೆ. CM ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾದಂತಹ ಮಂಗಳೂರು ವಿಶ್ವವಿದ್ಯಾಲಯದ ಕಾವೇರಿ ಅತಿಥಿ ಗೃಹ, ಸಿದ್ದರಾಮಯ್ಯನವ್ರ ಜೊತೆಗೆ ಉಳಿದವರೆಲ್ಲರೂ ಕೂಡ ಕುಳಿತುಕೊಂಡು ಭಾಳ ಆರಾಮಾಗಿ ಕೂತ್ಕೊಂಡು ಊಟ ಮಾಡಿದ್ದಾರೆ. ಮಂಗಳೂರಲ್ಲಿ ಮುಖ್ಯಮಂತ್ರಿಯವರು ಇದ್ದರೆ ಉಪಮುಖ್ಯಮಂತ್ರಿಯವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಯಾಕಂದರೆ ದೆಹಲಿಯಲ್ಲಿ ಶಿವಕುಮಾರ್ ಅವರು ನಂಬಿರತಕ್ಕಂತಹ ರಾಜಕೀಯದ ದೇಗುಲ ಇರುವಂಥದ್ದು. ಹೀಗಾಗಿ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ, ಮಂಗಳೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋಗಿದ್ದರು. ಸಿದ್ದರಾಮಯ್ಯನವರು ಇವತ್ತಿನ ಭೇಟಿಯ ಬಗ್ಗೆ, ವೇಣುಗೋಪಾಲ್ ಅವ್ರ ಜೊತೆ ಮಾತನಾಡಿರೋ ವಿಚಾರದ ಬಗ್ಗೆ ಇರ್ಬೋದು, ಅಥವಾ ಶಿವಕುಮಾರ್ ಅವರು ದೆಹಲಿಗೆ ಹೋಗಿರೋ ವಿಚಾರದ ಬಗ್ಗೆ ಇರ್ಬೋದು, ಮಾತನಾಡಿದರೆ ತೋರಿಸ್ತಾರೆ. ರಾಜಕೀಯ ಮಾತಾಡಲಿಲ್ಲ. ಇಲ್ಲ ರಾಜಕೀಯ ಚರ್ಚೆನೆ ಮಾಡಲಿಲ್ಲ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನಾನು ಹೋಗಲ್ಲ. ನಾ ಕರೆದ್ರೆ ಮಾತ್ರ ಹೋಗ್ತೀನಿ. ನಾನು ಕರೆದಿಲ್ಲ, ಕರೆದ್ರೆ ಹೋಗ್ತೀನಿ. ಎಸ್, ಅವರು ದೆಹಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಹೋಗ್ಲಿ ಪಾಪ, ಅದರಲ್ಲಿ ಏನಿದೆ ಅಂತ ಹೇಳ್ಕೊಂಡು CM ಸಿದ್ದರಾಮಯ್ಯನವರು ಪ್ರಶ್ನಿಸಿದ್ದಾರೆ, ಮರು ಪ್ರಶ್ನೆಯನ್ನು ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ತಾವು ದೆಹಲಿಗೆ ಹೋಗ್ತೀರಾ ಅಂತ ಹೇಳಿ ಕೇಳಿದಾಗ ಕರೆದರಷ್ಟೇ ಹೋಗ್ತೇನೆ ಅಂದರೆ ಅವ್ರು ಹೇಳ್ತಾ ಇರುವಂಥದ್ದು, ಹೈಕಮಾಂಡ್ನವರು ಕರೆಯುವಂತಹ ಸಂದರ್ಭಗಳು ಬಂದಾಗ ನಾನು ದೆಹಲಿಗೆ ಹೋಗ್ತೀನಿ, ಇಲ್ಲದೆ ಹೋದರೆ ನಾನು ಈಗ ದೆಹಲಿಗೆ ಹೋಗುವಂಥ ಕಾರ್ಯಕ್ರಮ ಇಲ್ಲ ಅಂತೇಳಿ CM ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ದಾರೆ. ಇದರ ನಡುವೆ ಉಪಮುಖ್ಯಮಂತ್ರಿಯವರ ದೆಹಲಿ ಪ್ರಯಾಣ, ಸಹಜವಾಗಿಯೇ ಅವರು ಯಾವುದೇ ಕಾರಣಕ್ಕಾಗಿ ಹೋಗಿದ್ರೂ ಕೂಡ ದೆಹಲಿಗೆ ಅವರು ಹೋದಾಗ ಕರ್ನಾಟಕದಲ್ಲಿರುವಂತಹ ಕುರ್ಚಿ ಕದನದ ಕಾರಣಕ್ಕಾಗಿ ಕುತೂಹಲವನ್ನು ಮೂಡಿಸಿರುತ್ತೆ. ಖಾಸಗಿ ಕಾರ್ಯಕ್ರಮ ನಿಮಿತ್ತ ದೆಹಲಿಗೆ ಶಿವಕುಮಾರ್ ಅವರು ಹಾರಿದ್ದಾರೆ. ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗೋದಕ್ಕಾಗಿ ಅವರು ಹೋಗಿರುವಂಥದ್ದು. ಆದರೆ ಕುರ್ಚಿ ಕಚ್ಚಾಟದ ಮಧ್ಯದಲ್ಲಿನೇ ಅವರು ಹೋಗಿರೋದ್ರಿಂದಾಗಿ ಸಹಜವಾಗಿಯೇ ಅವರ ದೆಹಲಿ ಟೂರ್ ಕುತೂಹಲವನ್ನು ಮೂಡಿಸಿದೆ. ಯಾಕಂದರೆ ಆಗಲೇ ನಾನು ಹೇಳಿದಾಗೇ ಶಿವಕುಮಾರ್ ಅವರು ಪ್ರತಿ ಬಾರಿ ಹೇಳ್ತಾ ಇರ್ತಾರೆ, ದೆಹಲಿಯಲ್ಲಿ ನಮ್ಮ ದೇಗುಲ ಇರುವಂಥದ್ದು ಅಂತ ಹೇಳ್ತಾರೆ. ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನು ಅವರು ತಮ್ಮ ದೇಗುಲ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಆ ದೇಗುಲದ ಕಡೆಗೆ ಏನಾದರೂ ಹೋಗಿ ಬರ್ತಾರ ಶಿವಕುಮಾರ್ ಅವರು? ಈ ಅನುಮಾನಗಳು ಇದ್ದೇ ಇದ್ದಾವೆ, ಈ ಕುತೂಹಲ ಇದ್ದೇ ಇದೆ, ಈ ಪ್ರಶ್ನೆಗಳು ಕೂಡ ಇದ್ದೇ ಇರುವಂಥದ್ದು. ಮತ್ತು ಡಿಸೆಂಬರ್ 8ರಂದು ರಾಜ್ಯ ಸಂಸದರ ಸಭೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಳೋದಕ್ಕಾಗಿ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತೇಳಿ ಶಿವಕುಮಾರ್ ಅವರು ಹೇಳಿದ್ದಾರೆ. ಡಿಸೆಂಬರ್ 8ನೇ ತಾರೀಕರಂದು ರಾಜ್ಯದ ಸಂಸದರ ಸಭೆಯನ್ನು ದೆಹಲಿಯಲ್ಲಿ ಕರೆದಿದ್ದಾರೆ. ಅಲ್ಲಿ ಯಾಕೆಂದರೆ ಎಲ್ಲ ಪಕ್ಷಗಳ ಸಂಸದರನ್ನು ಕೂಡ ಕರೆದಿದ್ದಾರೆ. ಕುಮಾರಸ್ವಾಮಿ ಅವ್ರನ್ನ, ಪ್ರಹ್ಲಾದ್ ಜೋಶಿ ಅವ್ರನ್ನ, ಬೇರೆ ಬೇರೆ ನಾಯಕರುಗಳನ್ನು ಕೂಡ ಸಭೆಗೆ ಕರೆಯಲಾಗಿದೆ. ಆ ಸಭೆಯ ಪ್ರಿಪ್ರೇಷನ್ಸ್ಗೆ ಬೇಕಾಗಿ ತಾನು ಹೋಗ್ತಾ ಇದ್ದೀನಿ ಅಂಥೇಳಿ ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾಕೆಂದರೆ ಬಹಳ ಮುಖ್ಯವಾಗಿ ಅಲ್ಲಿ ಚರ್ಚೆ ಆಗ್ತಕ್ಕಂಥ ವಿಚಾರಗಳು ಶಿವಕುಮಾರ್ ಅವರ ಇಲಾಖೆಗೆ ಸಂಬಂಧಪಟ್ಟಿರುವಂಥದ್ದು. ಯಾಕಂದರೆ ಮೇಕೆದಾಟು ಮತ್ತು ಮಹದಾಯಿ ಯೋಜನೆಗಳಿಗೆ ಅನುಮತಿಯನ್ನು ಕೊಡಿಸ್ಕೊಳ್ಬೇಕು ಅನ್ನುವಂತಹ ಪ್ರಯತ್ನ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಶಿವಕುಮಾರ್ ಅವರು ಕೂಡ ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬೀಯಿಂಗ್ ಜಲಸಂಪನ್ಮೂಲ ಸಚಿವರಾಗಿದ್ದುಕೊಂಡು ಆ ಕೆಲಸಗಳು ರಾಜ್ಯದಲ್ಲಿ ಜಾರಿಯಾಗಬೇಕು ಅಂತ ಹೇಳಿ. ಇನ್ನು ಡಿಸೆಂಬರ್ 14ರ ವೋಟ್ ಚೋರಿ ಪ್ರತಿಭಟನೆಗೂ ಕೂಡ ಸಜ್ಜಾಗಿ ಅನ್ನುವಂತಹ ಕರೆಯನ್ನು ದೆಹಲಿಗೆ ಹೋಗೋದಕ್ಕಿಂತ ಮುಂಚಿತವಾಗಿಯೇ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಡಿಸೆಂಬರ್ 14ರಂದು ದೆಹಲಿಯಲ್ಲಿ ವೋಟ್ ಚೋರಿ ಅಭಿಯಾನವನ್ನು ಮಾಡಬೇಕು ಅಂತೇಳಿ, ದೊಡ್ಡ ಪ್ರತಿಭಟನೆಯನ್ನು ನಡೆಸಬೇಕು ಅಂತೇಳಿ ಕಾಂಗ್ರೆಸ್ನವರು ತೀರ್ಮಾನ ಕೈಗೊಂಡಿದ್ದಾರೆ.
ಸಿದ್ದರಾಮಯ್ಯನವರು ವೇಣುಗೋಪಾಲ್ ಅವ್ರನ್ನ ಭೇಟಿ ಆದರೆ ತಪ್ಪೇನು ಅಂತೇಳಿ ಶಿವಕುಮಾರ್ ಅವರು ಕೂಡ ಕೇಳಿದ್ದಾರೆ. ಯಾಕಂದರೆ ರಾಜಕೀಯದಲ್ಲಿ ಇವೆಲ್ಲವೂ ಕೂಡ ಸಹಜ. ಅವರು ಯಾರು ಇನ್ನೊಬ್ಬರನ್ನ ಭೇಟಿ ಆದ್ರು ಅಂತೇಳಿ ಆತಂಕ ಪಡುವಂಥದ್ದು ಇರೋದಿಲ್ಲ ಅವ್ರಿಗೆ. ಆದರೆ ಸಹಜವಾಗಿಯೇ ಕುತೂಹಲಗಳು ಇದ್ದೇ ಇರ್ತವೆ. ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅಂತ ನಿಮ್ಗೆ ತೋರ್ತೀನಿ. ಬಹಳ ಸಂತೋಷ. ವೇಣುಗೋಪಾಲು ಸಿಎಂ ಭೇಟಿ ಮಾಡೋದು ತಪ್ಪೇನಿದೆ, ರಾಹುಲ್ ಗಾಂಧಿ ಭೇಟಿ ಮಾಡೋದು ತಪ್ಪೇನಿದೆ, ಖರ್ಗೆ ಸಾಹೇಬ್ರು ಭೇಟಿ ಮಾಡೋದು ಇದು ದಿಸ್ ಇಸ್ ಆಲ್ ಎ ಫ್ಯಾಮಿಲಿ ಅಫೇರ್. ಅವರೆಲ್ಲರೂ ಮಾತಾಡ್ತಾರೆ, ಪಕ್ಷದ ಏನೇ ವಿಚಾರ ಆದ್ರೂ. ಇದರ ನಡುವೆ ಮಂಗಳೂರಿನಲ್ಲಿ ಇವತ್ತು ಮಂಗಳೂರು ಏರ್ಪೋರ್ಟ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಂದಿಳಿದಾಗ ಮತ್ತು ಕೆ ಸಿ ವೇಣುಗೋಪಾಲ್ ಬಂದಂತಹ ಸಂದರ್ಭದಲ್ಲಿ ಕೆಲವು ಘೋಷಣೆಗಳ ಸಮರ ನಡೆದಿದೆ. ಇದು ಭಾಳ ಇಂಟ್ರೆಸ್ಟಿಂಗ್ ಇರುವಂಥದ್ದು. ಶಿವಕುಮಾರ್ ಅವರ ಪರವಾಗಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಿಥುನ್ ರೈ ಅವರ ನೇತೃತ್ವದಲ್ಲಿ ಘೋಷಣೆಯನ್ನು ಕೂಗಲಾಗಿದೆ. ಹಾಗಾದರೆ ಮಿಥುನ್ ರೈ ಅವರಿಗೆ ಶಿವಕುಮಾರ್ ಅವರು ಮಾತ್ರ ನಾಯಕರ, ಸಿದ್ದರಾಮಯ್ಯನವರು ನಾಯಕರಲ್ವಾ? ಈ ಅನುಮಾನ ಬರುತ್ತೆ. ಯಾಕೆಂದರೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಏನು ನಡೀತಿದೆ ಅಂತ ಹೇಳ್ಕೊಂಡು ಇವರೇನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅನ್ನುವಂಥ ಹುದ್ದೆಗಳನ್ನು ತಮಗೆ ಬೇಕಾದ ರೀತಿಯಂತೆ ಯಾವುದೋ ಪುಡಾರಿಗಳ ಹುದ್ದೆಗಳ ರೀತಿಯಲ್ಲಿ ಇವರು ಕನ್ಸಿಡರ್ ಮಾಡಿದ್ದಾರೆ, ಅಥವಾ ನಿಜಕ್ಕೂ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹುದ್ದೆಯ ರೀತಿಯಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಯೋಚನೆ ಮಾಡ್ತಿದ್ದಾರಾ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಯಾಕಂದರೆ ಇವರಿಗೆ ಆ ಹುದ್ದೆಗಳ ಬಗ್ಗೆ ಮೊದಲನೇದಾಗಿ ಗೌರವ ಇದ್ದರೆ ಈ ರೀತಿಯಾದಂತಹ ಘೋಷಣೆಗಳ ಮೂಲಕವಾಗಿ ಯಾರನ್ನ ಏನು ಯಾವ ಸ್ವರೂಪದ ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಪ್ರಶ್ನಿಸಬೇಕಾಗತ್ತೆ. ಮಂಗಳೂರು ಏರ್ಪೋರ್ಟ್ಗೆ ಕೆ ಸಿ ವೇಣುಗೋಪಾಲ್ ಅವರು ಬಂದಂತಹ ಸಂದರ್ಭದಲ್ಲಿ ಮತ್ತು ಸಿ ಎಂ ಬಂದಾಗ ಮುಜುಗರ ಸೃಷ್ಟಿಸುವಂಥ ಕೆಲಸವನ್ನು ಅವರದೇ ಪಕ್ಷದ ನಾಯಕರುಗಳು ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರುಗಳೇ ಮಾಡಿರುವಂಥದ್ದು. ಅವರದೇ ಪಕ್ಷ ಅಧಿಕಾರದಲ್ಲಿದೆ, ಅವರದೇ ಪಕ್ಷದ ಮುಖ್ಯಮಂತ್ರಿಗಳಿದ್ದಾರೆ. ಆದರೆ ಅಲ್ಲಿ ಅವ್ರಿಗೆ ಶಿವಕುಮಾರ್ ಅವರು ಅಲ್ಲಿಗೆ ಬಂದಿಲ್ಲ, ಅದು ಅವರಿಗೆ ಗೊತ್ತಿದೆ. ಆದರೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿಸಬೇಕು ಅನ್ನೋಂತಹ ಕಾರಣಕ್ಕಾಗಿ ಏನೋ ಗೊತ್ತಿಲ್ಲ. ಇಲ್ಲಿ ಸಿ ಎಂ ಪರವಾಗಿ ಅಲ್ಲಿ ಪಕ್ಕದಲ್ಲಿ ಐವನ್ ಡಿಸೋಜ ಅವರು ಏನು ತಾನೊಬ್ಬನೇ ಶಕ್ತಿ ಪ್ರದರ್ಶನ ಮಾಡುವಂಥ ರೀತಿಯಲ್ಲಿ ಅವರು ಸಿ ಎಂ ಪರವಾಗಿ ಅವರು ಘೋಷಣೆಯನ್ನು ಕೂಗಿದ್ದಾರೆ. ಉಳಿದವರೆಲ್ಲರೂ ಕೂಡ ಆರಾಮಾಗಿ ನಿಂತ್ಕೊಂಡಿದ್ದಾರೆ ಅಲ್ಲಿ ಮಂತ್ರಿಗಳಿದ್ದಾರೆ, ಕಾರ್ಯಾಧ್ಯಕ್ಷರಿದ್ದಾರೆ, ಇವರೆಲ್ಲರೂ ಕೂಡ ಇದ್ದಾರೆ. ಅವರೆಲ್ಲ ಇದ್ದಾಗ ಪಕ್ಕದಲ್ಲಿ ನಿಂತ್ಕೊಂಡಿರುವಂತಹ ಐವನ್ ಡಿಸೋಜ ಅವರು ಘೋಷಣೆಯನ್ನು ಕೂಗಿದ್ದಾರೆ. ಇದು ಕೇವಲ ಮೂಡುಬಿದಿರೆಯ ಪಾಲಿಟಿಕ್ಸ್ ಮಾತ್ರನಾ ಅಥವಾ ಅದರಿಂದ ಆಚೆಗಿನ ಪಾಲಿಟಿಕ್ಸ್ ಅನ್ನುವಂಥ ಅನುಮಾನವೂ ಕೂಡ ಇದೆ. ಯಾಕಂದರೆ ಮೂಡುಬಿದಿರೆಯಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಐವನ್ ಡಿಸೋಜ ಅವರು. ಟಿಕೆಟನ್ನು ಪಡ್ಕೊಂಡಂಥವ್ರು ಮಿಥುನ್ ರೈ ಅವರಾಗಿದ್ದರು. ಇವರಿಬ್ಬರ ನಡುವಿನ ಘರ್ಷಣೆಯ ವಿಚಾರಗಳಿವು ಅಥವಾ ಏನಿದು ಅಂತೇಳಿ ಸಿದ್ದರಾಮಯ್ಯನವರ ಪರವಾಗಿ ಒಂದು ಗುಂಪು, ಡಿ ಕೆ ಶಿವಕುಮಾರ್ ಪರವಾಗಿ ಮತ್ತೊಂದು ಗುಂಪು ಘೋಷಣೆಯನ್ನು ಕೂಗಿದೆ. ಈ ಮೂಲಕ ಸಂಸತ್ ಚುನಾವಣೆ ಅಭ್ಯರ್ಥಿಯಾಗಿದ್ದಂತಹ ಮಿಥುನ್ ರೈ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಘೋಷಣೆಯನ್ನು ಮಾಡಿದರು. ಸಂಸತ್ಗೆ ಅವರು 2019 ಚುನಾವಣೆಯಲ್ಲಿ ಲೋಕಸಭೆ ಅಭ್ಯರ್ಥಿಯಾಗಿದ್ದರು. 23ರಲ್ಲಿ ಅವರು ಮೂಡುಬಿದಿರೆಯ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ, ಕಾಂಗ್ರೆಸ್ನ ಅಭ್ಯರ್ಥಿ ಮಿಥುನ್ ರೈ ಅವರು ಶಿವಕುಮಾರ್ ಅವರ ಪರವಾಗಿ ಘೋಷಣೆಯನ್ನು ಕೂಗಿದ್ದಾರೆ. ಶಿವಕುಮಾರ್ ಅವರು ಬಂದಾಗ ಘೋಷಣೆ ಕೂಗಿದ್ರೆ ಅದು ಬೇರೆ ಮಾತು. ಆದರೆ ಉಳಿದ ನಾಯಕರುಗಳು ಕೂಡ ಬಂದಾಗ ಘೋಷಣೆ ಕೂಗುವಂತ ಹೇಳಿದ್ರೆ ಶಿವಕುಮಾರ್ ಅವರ ಮಟ್ಟವನ್ನು ಕೆಳಗಿಳಿಸುವ ಪ್ರಯತ್ನನ ಇದು ಅಥವಾ ಅವರನ್ನ ಮುಖ್ಯಮಂತ್ರಿ ಮಾಡಿಸುವ ಪ್ರಯತ್ನನ ಇದು? ಈ ಬಗ್ಗೆ ಅನುಮಾನಗಳಿದ್ದಾವೆ. ಯಾಕಂದರೆ ಸಿದ್ದರಾಮಯ್ಯನವರ ಪರವಾಗಿ MLC ಐವನ್ ಡಿಸೋಜ ಟೀಮ್ ಘೋಷಣೆಯನ್ನು ಕೂಗಿದೆ. ಆ ಮೂಲಕವಾಗಿ ಅವರು ಸಿದ್ದರಾಮಯ್ಯನವ್ರಿಗೆ ಘೋಷಣೆ ಕೂಗುವವರು ಜನವೇ ಇಲ್ವೇನೋ ಅನ್ನೋಂಥ ರೀತಿಯಲ್ಲಿ ಐವನ್ ಡಿಸೋಜ ಅವರು ಅಲ್ಲಿ ಘೋಷಣೆಯನ್ನು ಕೂಗಿದ್ದಾರೆ. ಕರ್ನಾಟಕ ಮೇಲ್ಮನೆಯ ಸದಸ್ಯರು ಘೋಷಣೆಗಳಿಂದಾಗಿ ಮುಜುಗರಕ್ಕೀಡಾಗಿದ್ದಾರೆ ವೇಣುಗೋಪಾಲ್ ಅವರು. ಇದೇ ಕಾರಣಕ್ಕಾಗಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಫೋನ್ ಮಾಡಿ ಕೇಳಿದ್ದಾರೆ, ಏನು ನಿಮ್ಮ ಪರವಾಗಿ ಇಷ್ಟೊಂದು ಘೋಷಣೆ ಕೂಗಿಸ್ಬೇಕಂತ ಅವಶ್ಯಕತೆ ಏನಾದರೂ ಇದೆಯಾ ಅಂತೇಳಿ. ಯಾಕಂದರೆ ಯಾವುದೇ ಕಾರಣಕ್ಕೂ ಕೂಡ ಪಕ್ಷದ ಹೈಕಮಾಂಡ್ ನಾಯಕರುಗಳು ಇಂಥವುಗಳನ್ನು ಇಷ್ಟಪಡುವುದಿಲ್ಲ. ಅದು ರಾಜಕೀಯವಾಗಿ ಸಾಮಾನ್ಯವಾಗಿ ಗೊತ್ತಿರಬೇಕಾಗಿರುವಂಥ ಸಂಗತಿಗಳು. ಆದರೆ ಈ ರೀತಿಯಾಗಿ ಮುಜುಗರ ಮಾಡಿದಂತಹ ಮಿಥುನ್ ರೈಗೆ ಕರೆ ಮಾಡಿ ಶಿವಕುಮಾರ್ ಅವರು ಕೂಡ ಸ್ಪಷ್ಟನೆಯನ್ನು ಕೇಳಿದರೆ, ಯಾಕಪ್ಪ ಈ ರೀತಿಯಾಗಿ ಘೋಷಣೆಯನ್ನು ಕೂಗಬೇಕಂತ ಅವಶ್ಯಕತೆ ಏನಿತ್ತು ಅಂತೇಳಿ. ಬಹುಶಃ ಇವರೆಲ್ಲರಿಗೂ ಕೂಡ ಶಿವಕುಮಾರ್ ಅವ್ರನ್ನ ಉಪಮುಖ್ಯಮಂತ್ರಿಯಾಗಿ ನೋಡ್ತಾ ಇದ್ದಾರೆ ಅಥವಾ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥ ಒಂದೇ ಆಸೆಯಿಂದ ನೋಡ್ತಿದ್ದಾರೆ ಅಥವಾ ಇರೋ ಹುದ್ದೆಯಿಂದ ಅವರ ಹುದ್ದೆಗೆ ಗೌರವ ಕೊಡಬಾರ್ದು ಅಂತೇಳಿ ಡಿಸೈಡ್ ಮಾಡಿದ್ದಾರಾ ಅಂಥೇಳಿ ಆ ರೀತಿಯಾಗಿ ವರ್ತನೆಯೂ ಕೂಡ ಗೋಚರಿಸ್ತಾ ಇತ್ತು ಕಾಂಗ್ರೆಸ್ನದ್ದೇ ನಾಯಕರುಗಳಿಂದ. ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಾಗೆಯೇ ಐವನ್ ಡಿಸೋಜ ಅವರು, ಯಾಕಂದರೆ ಅವರು ಕೂಡ ಸ್ವತಃ ಘೋಷಣೆ ಕೂಗದಂಥವ್ರು, ಏನೇನು ಸಮರ್ಥನೆಗಳನ್ನು ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ವೇಣುಗೋಪಾಲ್ ಅವರ ಭೇಟಿ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಪರವಾದ ಘೋಷಣೆ, ಡಿಕೆ ಸಿಎಂ ಅವರು ಹೋದಂತ ಸಂದರ್ಭದಲ್ಲಿ ಪೂರ್ಣಾವಧಿ ಸಿಎಂ ಘೋಷಣೆ ಎರಡೂ ಆಗಿದೆ. ಇವೆಲ್ಲ ಕೆಲವು ಅಭಿಮಾನಿಗಳು ಮಾತಾಡ್ತಾರೆ, ಅದಕ್ಕೆಲ್ಲ ಯಾಕೆ ರಾಜಕಾರಣದಲ್ಲಿ ಎಲ್ಲ ತರದ ಜೈಕಾರಗಳು, ಧಿಕ್ಕಾರಗಳು, ಅಭಿಮಾನದ ಮಾತುಗಳು
ಎಲ್ಲ ಕೂಡ ಇರ್ತವೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ತೀವಿ. ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರೇ, ಕೆಪಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರೇ. ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಪಾಲನೆ ಮಾಡ್ತೇವೆ, ಪಕ್ಷ ಕಟ್ತೇವೆ, ಮುಂದೆ ಮತ್ತೆ ಅಧಿಕಾರಕ್ಕೆ ತರ್ತೇವೆ. ನಮ್ಮ ಉದ್ದೇಶ ಇರೋದು ಅಷ್ಟೇ. ಏನಾದಿದ್ರೆ ಅವರವರೇ ಮಾತಾಡ್ಕೊಂಡ ಮೇಲೆ ನಮ್ಮ ಮಾತಾಡೋ ಪ್ರಶ್ನೆನೇ ಇಲ್ಲ. ಮತ್ತು ಹೈಕಮಾಂಡ್ ಇಸ್ ವೆರಿ ಕ್ಲಿಯರ್. ಅವರಿಬ್ಬರು ಹೇಳಿದ್ದಾರೆ, ಹೈಕಮಾಂಡ್ ಹೇಗೆ ತೀರ್ಮಾನ ಮಾಡಿದ್ದಕ್ಕೆ ಹೇಳ್ತಾರೋ ಹಾಗೆ ನಾವು ನಡೀತೀವಿ. ನಾವು ಕೂಡ ನಮ್ಮ ಪಕ್ಷದ ನಾಯಕರು ಏನು ಹೇಳ್ತಾರೋ ಹಾಗೆ ನಡೀತೇವೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ನಾಯಕರುಗಳು ಕೂಡ ಮಾತನಾಡಿದ್ದಾರೆ. ವಿಶೇಷವಾಗಿ ಮುಖ್ಯಮಂತ್ರಿ ಹುದ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಅವರ ಅಭಿಪ್ರಾಯಗಳನ್ನು ತೋರಿಸಿ. ಕ್ರಾಂತಿಗಳೆಲ್ಲ ಆಗ್ತಾ ಬಂತಾನೆ, ನೀವೇ ತಾನೇ ಹೇಳಿದ್ದು ಕ್ರಾಂತಿ ಕ್ರಾಂತಿ ಕ್ರಾಂತಿ. ಸಂಕ್ರಾಂತಿ ಆಗಲಿ ಬಿಡಿ, ಆಮೇಲೆ ಮಾತಾಡೋಣ. ಸಂಕ್ರಾಂತಿ ಆಗಲಿ, ಅದ ಏನೇ ಡಿಸಿಷನ್ ಇದ್ರೇನು ಮುಖ್ಯಮಂತ್ರಿಗಳ ಇರೋದು, ಬದಲಾವಣೆ ಮಾಡೋದು ಅದು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು. ಅವ್ರು ನಮ್ಮವ್ರು 1000 ಹೇಳ್ತಾರೆ, ಗಿಣಿಶಾಸ್ತ್ರ ಕೇಳಿ ಹೇಳ್ತಾರೆ. ಅದಕ್ಕೆ ಏನು ಮಾಡೋಕ್ಕಾಗುತ್ತೆ? ಅದರಿಂದ ಅದೆಲ್ಲ ಬಿಟ್ಬಿಡಿ. ಗಿಣಿಶಾಸ್ತ್ರ, ಕವಡೆ ಶಾಸ್ತ್ರ, ಪಂಚಾಂಗ ಇವೆಲ್ಲ ಬಿಟ್ಬಿಟ್ಟು ನಮ್ಮಲ್ಲಿ ಇರ್ತಕ್ಕಂಥದ್ದು ಸಂವಿಧಾನದ ಚೌಕಟ್ಟಿನಲ್ಲಿ ಏನು ತೀರ್ಮಾನ ಮಾಡಬೇಕು ಅದನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. 30 ತಿಂಗಳ ನಂತರ ಬಿಡ್ಬೋದು, ಮೊದಲನ್ನು ಬಿಡ್ಬೋದು. ಮಾನಸಿಕ ಅಂತ ಹೇಳಕ್ಕೆ ಆಗೋಲ್ಲ. ಬಿಡೋದಂತಿ ಪಕ್ಕ ಯಾವಾಗಾರ ಒಂದು ಬಿಡಲೇಬೇಕು. 30 ತಿಂಗಳ ಅಂತ ಬಿಡಬೇಕು, ಹಾಗೇನು ಇನ್ನೊಂದು ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡ್ಬೋದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. ಸಿಎಂ ಸಿದ್ದರಾಮಯ್ಯ ಸಾಹೇಬ್ರು ಏನು ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ, ಬಹಳ ತಪ್ಪಾಗುತ್ತೆ. ಇದ್ರ ಬಗ್ಗೆ ನಾವು ಏನು ಮಾತನಾಡಬಾರ್ದು. ಏನು ಹೈಕಮಾಂಡ್ ನಿರ್ಧಾರ ಆಗುತ್ತೆ. ಅವರೇ 5 ವರ್ಷ ಮುಂದುವರಿತಾರೋ, ಇನ್ನೊಬ್ರು ಆಗ್ತಾರೋ, ಇದೆಲ್ಲ ಹೈಕಮಾಂಡ್ ಬಿಟ್ಟಂತ ವಿಚಾರ. ವೇಣುಗೋಪಾಲ್ ಸಾಹೇಬ್ರು ಇದ್ದಾರೆ, ಸಿಎಂ ಸಾಹೇಬ್ರು ಇದ್ದಾರೆ, ತಾವು ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಒಳ್ಳೆ. ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ, ಇವು ಹೆಂಗೆ ಅಂದ್ರೆ ಬೀಗತನ ಮಾಡ್ದಂಗೆ ಮೊದ್ಲು ಹೆಣ್ಣು ನೋಡಕ್ ಹೋಗ್ತಾರೆ. ಫಸ್ಟ್ ಹೆಣ್ಣು ನೋಡ್ಕೊಂಡ್ ಬರ್ತಾರೆ. ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗಾ ಮನೆ ನೋಡಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವ್ರಿಬ್ಬರದು ಕತೆ. ಯಾವ್ದು ಏನಿದೆ ನೋಡಿ, ಯಾವ್ದು ರಿವರ್ಸ್ ಆಗಕ್ಕೆ ಇರೋದು ಯಾವ್ದು ರಿವರ್ಸ್ ಆಗಲ್ಲ. ಇರೋದೇನಿದೆ ಮುಂದುವರ್ಕೊಂಡು ಹೋಗ್ತದೆ. ಎಲ್ಲ ಆಗಿದೆಯಲ್ಲ ಶಾಂತಿ ಆಯ್ತಲ್ಲ. ಈಗ ಹಳ್ಳಿಗಳಲ್ಲಿ ಏನಾದ್ರು ಶಾಂತಿ ಆಗ್ಬೇಕು ಅಂದ್ರೆ ಕೋಳಿ ಕುರಿ ಕತ್ತರಿಸಿ ಶಾಂತಿ ಮಾಡ್ತಾರೆ. ಈಗ ಹಂಗೆ 2 ಮನೆಗೂ ಆಗೋವಲ್ಲ ಶಾಂತಿ. ಅದರಿಂದ ಮುಂದಕ್ಕೆ ಯಾವ್ದು ಇಲ್ಲ. ಬದಲಾವಣೆ ಇದ್ರೆ ಹೈಕಮಾಂಡ್ ಅವ್ರು ಹೇಳ್ತಾರೆ, ಬದಲಾವಣೆ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಇದ್ರೆ ಅವ್ರು ಹೇಳ್ತಾರೆ. ಸಚಿವ ಸಂಪುಟ ನಾನು ಮೊದಲು ಹೇಳಿದ್ದೀನಿ, ಸಚಿವ ಸಂಪುಟ ಏನು ಬೆಳಗಾವಿ ಅಧಿವೇಶನದ ನಂತರ ಆಗ್ತದೆ. 2 ಬ್ರೇಕ್ಫಾಸ್ಟ್ ಆಯ್ತು. ಈಗ ಅದು CM ಅವ್ರ ಮನೇಲಿ ಒಂದು ಬ್ರೇಕ್ಫಾಸ್ಟ್ ಆಯಿತು, ಡಿ ಕೆ ಶಿವಕುಮಾರ್ ಅವ್ರ ಮನೆ ಒಂದು ಬ್ರೇಕ್ಫಾಸ್ಟ್ ಆಯಿತು. ಏನು ತೋರಿಸ್ತದೆ ಅದು? ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಎಲ್ಲರೂ ಭಾಳ ಸ್ಪಷ್ಟ, ಎಲ್ಲರೂ ಒಗ್ಗಟ್ಟಿನಿಂದಿದ್ದಾರೆ. ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಮತ್ತು ನಮ್ಮ ಪಕ್ಷದಲ್ಲಿ ಇವತ್ತು ದಿವಸ ಹೈಕಮಾಂಡ್ ಇವತ್ತು ಅಂತಿಮ ಕಾಲಕ್ಕೂ ಇವತ್ತು ದಿವಸ ಹೈಕಮಾಂಡ್ ಏನು ನಿರ್ಣಯಗಳನ್ನು ಮಾಡ್ತಿರ್ತದೆ, ಅದನ್ನು ಇವತ್ತು ದಿವಸ ಪ್ರತಿಯೊಬ್ಬರು ಕೂಡ ಇವತ್ತು ಒಪ್ಪುವಂತಹದ್ದು. ವೈರಾಗ್ಯ ಅಂತ ಎಲ್ಲಿ ಬರ್ತದೆ? ನಾನು ಹೇಳ್ತೀನಿ ಅಧಿಕಾರ ಶಾಶ್ವತ ಅಲ್ಲಪ್ಪ. ನಾನೇ ಹೇಳ್ತೀನಿ, ಮುಖ್ಯಮಂತ್ರಿ ಬಿಟ್ಬಿಡಿ. ಆಸ್ ಎ ಮುಖ್ಯಮಂತ್ರಿ ಭಾಳ ದೊಡ್ಡ ಸ್ಥಾನ. ಆಸ್ ಎ ಮಿನಿಸ್ಟರ್ ನಾನೇ ಹೇಳ್ತೀನಿ ಅಧಿಕಾರ ಶಾಶ್ವತ ಅಲ್ಲ. ನನ್ನ ಪ್ರಕಾರ ನಮ್ಮ MLA ಅವರು ಅದನ್ನೇ ಹೇಳ್ತಾರೆ, ಯಾರು ಅಧಿಕಾರ ಶಾಶ್ವತ ಅಲ್ಲ ರೀ. ಎಲ್ಲಿ ತನಕ ಜನಗಳ ಆಶೀರ್ವಾದ ಇರ್ತದೆ ಅಲ್ಲಿ ತನಕ ಅಧಿಕಾರದಲ್ಲಿ ಇರ್ತೀವಿ ಎಲ್ಲ. ಹೀಗೆ ಎಲ್ಲ ನಾಯಕರುಗಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಮೀನೂಟದಲ್ಲೂ ಕೂಡ ಒಂದಿಷ್ಟು ಮಾತುಕತೆಗಳು ನಡೆದಿದ್ದಾವೆ. ಆದರೆ ಯಾವುದೇ ಮಾತುಕತೆಗಳಾದರೂ ಕೂಡ ಅಂತಿಮವಾಗಿ ಕಾಂಗ್ರೆಸ್ನವ್ರದ್ದು ಒಂದೇ ಡೈಲಾಗ್ ಬರ್ತಾ ಇರುವಂಥದ್ದು, ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಹೇಳಿ. ಹೈಕಮಾಂಡ್ ಯಾವಾಗ ನಿರ್ಧರಿಸುತ್ತೆ ಅಂತೇಳಿ ಯಾರೂ ಹೇಳ್ತಾ ಇಲ್ಲ. ಹೀಗಾಗಿ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತೇಳಿ ಮುಂದಿನ 2.5 ವರ್ಷಗಳ ಕಾಲ ಕಾಯೋದಕ್ಕೂ ಕೂಡ ಇವರು ಸಿದ್ಧತೆಗಳನ್ನು ಮಾಡಿದಂಗೆ ಗೋಚರಿಸ್ತಾ ಇದೆ. ನೋಡೋಣ ಯಾವ್ಯಾವ ಸ್ವರೂಪದಲ್ಲಿ ಬೆಳವಣಿಗೆಗಳು ಸಾಗ್ತಾ ಹೋಗ್ತವೆ ಅಂತ.